ನಿಮಗೆ ಮೊದಲೇ ಕೇಳ್ತೀನಿ ಗೊತ್ತು. ನಿಮಗಾಗಿ ಹೇಳ್ತೀನಿ, ಯುವಕರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ದುಶ್ಚಟ ಮಾಡಬಾಡ್ರಿ, ಮಾಡಿ ಹಾಳಾಗಿ ಹೋಗ್ಬೇಡ್ರಿ. ಇವ್ರು ಭಾಳ ಮಂದಿದಾರ ನಿಮ್ಮನ್ನ ಕೆಡ್ಸೋರು. ತಮ್ಮ ಹಿಂದಿದ್ದವ್ರ ಸ್ವಲ್ಪ ಕೇಳ್ರಿ, ನಿಮ್ಗೆ ಹೇಳಕತ್ತೀನಿ. ಇಲ್ಲಿ ಕೇಳ್ರಿ, ಹೇಳ್ತೀನಿ ನಿಮ್ಗೆ. ಇಲ್ಲಿ ನಾನು ಇವತ್ತು ಬರೋಬ್ಬರಿ ಹೇಳೋಕ್ಕಿನಿ ನಿಮ್ಗೆ. ನೀವು ಸರಿಯಾಗಾದ್ರಿ ಚಲೋ. ಇಲ್ಲಿ ಏನೋ ದೌರ್ಜನ್ಯ ದಬ್ಬಾಳಿಕೆ ಯಾರ ಮ್ಯಾಗೂ ನಡಿಬಾರ್ದು. ಒಂದೊಂದು ಕಂಡೀಷನ್ ನಂದು. ಇಲ್ಲಿ ಅನಾವಶ್ಯಕವಾಗಿ ಕುಡಿದು ಮಹಿಳೆಯರ ಮೇಲೆ ಯಾರಾದ್ರೂ ದೌರ್ಜನ್ಯ ಮಾಡಿದ್ರೆ ನಾನು ಇಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬಿಡ್ತೀನಿ. ಮತ್ತೆ ಹೇಳ್ತೀನಿ ನಿಮಗೆ, ಇಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಮಾಡ್ತೀನಿ. ನನಗೆ ಗೊತ್ತಾಗ್ತೀವಿ ಯಾರ್ಯಾರು ಏನೇನು ಮಾಡ್ತೀರಿ ನನಗೆ ಗೊತ್ತದಾವು. ಅವ್ರಿಗೆ ಸೂಕ್ಷ್ಮವಾಗಿ ಹೇಳಕತ್ತೀನಿ. ಮತ್ತೆ ಕೇಳಿಲ್ಲ ಅಂದ್ರೆ ನಾನು ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ತೆಗೆದು ಪೊಲೀಸರು ಕೂರಿಸ್ಬಿಡ್ತೀನಿ. ಎಲ್ಲರ ಮನೆ ಚೆಕ್ ಮಾಡ್ತೀನಿ, ಯಾರ್ಯಾರು ಏನ್ ನೀಡ್ತೀರಿ, ಯಾರ್ಯಾರು ಏನೇನು ಮಾಡ್ತೀರಿ ಚೆಕ್ ಮಾಡಿಸ್ತೀನಿ. ನೀವು ಹೆಣ್ಮಕ್ಳಿಗೆ ಯಾರು ತೊಂದರೆ ಕೊಟ್ರೆ, ಯಾರ ದೌರ್ಜನ್ಯ ಮಾಡಿದ್ರೆ, ಯಾರ ಏನಾರ ಅಸಭ್ಯವಾಗಿ ನಡ್ಕೊಂಡ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬಡವರಿಗೆ ಅನ್ಯಾಯ ಆಗ್ಬಾರ್ದು. ನೀವು ಯಾರು ಹಡ್ಬಿಟ್ಟಿರೋಕೆ ಹೊರದಲ್ಲಿ ತಿಂದು ಅಡ್ಡಾಡಿರ್ಬೇಕಾರೆ ಊರವರೆಗೆ ಹೋಗಿ ಅತ್ತಾಗ ಈ ಕಾಲನಿ ಬಿಟ್ಟು ಹೋಗ್ರಿ. ಇಲ್ಲಿ ಹಡ್ಬಿಟ್ಟಿರೋಕ ತಿಂದು ಇಲ್ಲಿ ದೌರ್ಜನ್ಯ ಮಾಡಿದ್ರಿ, ಮತ್ ನಾ ಮಾತ್ರ ಯಾರ ಅಪ್ಪಗೂ ಬಿಡುದಿಲ್ಲ. ನಿಮ್ಮನ್ನು ಇನ್ನೊಂದು ಗುರುಚಾಪಿನೇ ಗಿಟ್ಟಿಸ್ತೀನಿ. ಮತ್ತೆ ತಾಯಂದರಿಗೆ, ಹೆಣ್ಮಕ್ಳಿಗೆ ಯಾರಿಗಾದ್ರೂ ತೊಂದರೆ ರೀತಿಯಲ್ಲಿ ಮಾಡಿದ್ರಿ ನನ್ನ ಗಮನಕ್ಕೆ ಬಂದವು. ನಾನು ಈ ಸರಿ ಹೇಳಿಲ್ಲ, ಈಗ ಹೇಳಿ ಹೋಗ್ತೀನಿ. ಕೇಳಿಲ್ಲ ನಾನು ಒಂದು ಮನಿ ಮಾಡಿ ನಾನೇ ಕಟ್ಟಿಸ್ಕೊಡ್ತೀನಿ. ಅವ್ರು ಪೊಲೀಸ್ ಸ್ಟೇಷನ್ ಬೇಕಾದ್ರೆ ಮಾಡ್ಬಿಡ್ತೀನಿ. ಏನಾದ್ರು ಮಾಡಿದ್ರೆ ಅಷ್ಟೇ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಯುವಕರನ್ನು ಇಂಥ ಒಳ್ಳೆ ಕೆಲಸ ಮಾಡ್ರು. ಇವ್ರು ಮಾಡ್ಯಾರ ನೋಡಿ. ಇವತ್ತು ನೋಡಿ ಎಲ್ಲ ಸ್ಯಾಂಕ್ಷನ್ ಆಗಕ್ಕೆ ಯಾರು ಕಾರಣ? ಈ ಹುಡುಗರೇ ಕಾರಣ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾಯಿಗಳ ಇಂಥ ಹುಡುಗರು ಇರಬೇಕು. ಓಣಿ ಅಭಿವೃದ್ಧಿ ಮಾಡೋರು, ಸಮಾಜದ ಚಿಂತನೆ ಮಾಡೋರು, ಧಾರ್ಮಿಕ ಚಿಂತನೆ ಮಾಡೋರು, ದೇಶವನ್ನು ಕಟ್ಟಂತವ್ರು ಬೇಕು ನಮಗೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ಯಾವ ಒಂದೇ ಜಾತಿ ಜನಾಂಗದವ್ರು ಇಲ್ಲ, ಎಲ್ಲ ಜಾತಿ ಜನಾಂಗದವ್ರು ಇದೀರಿ. ಅದಕ್ಕೆ ಗತಿಕೇರಿ ಸರ್ ಹೇಳಿದೆ, ಭಾವೈಕ್ಯತೆಯನ್ನು ತುಂಬಿರುವ ಭಾರತ ದೇಶದಲ್ಲಿ ಇವತ್ತು ನೀವು ಇದೀರಿ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಿಜವಾದ ಭಾರತ ದೇಶ ಇದು ನಮ್ಮ ನಿಜವಾದ ಭಾರತ ದೇಶ ಮಕ್ಕಳಾಗಿ ನಮ್ಮ ತಂದರಿಗೆ, ನಮ್ಮ ತಂಗಿಯರಿಗೆ ನಾವು ಕಾಡಿಸಿದ್ರೆ ನಿಮ್ಗೆ ಏನೋ ಬರುತ್ತೆ? ನಮ್ಮ ಮೇಲೆ ನಾವು ದೌರ್ಜನ್ಯ ಮಾಡಿದ್ರೆ ಏನು ಬರುತ್ತಪ್ಪ ನಿಮ್ಗೆ? ದೇವ್ರ ಮೇಸ್ತಾರ? ನೀವು ನಾ ಹೇಳೋಕ್ಕಿನಿ ಕೊಡೇಕ, ನೀವು ಇಲ್ಲಿ ಇವತ್ತಿನ ಬಂದ್ ಮಾಡ್ಲಿಲ್ಲ ಅಂದ್ರೆ ಆ ಆಂಜನೇಯ ಸ್ವಾಮಿ ಕೇಳ್ಕೊಂಡು ಹೋಗ್ತೀನಿ ನಾನು. ನಿಮ್ಮ ಸುಳ್ಳು ಮತ್ತೆ ಶಾಪ ಹಾಕಿ ಹೋಗ್ಬಿಡ್ತೀನಿ. ಹಾಕಿದ್ರೆ ಬೇಡ, ಶಾಪ ಹಾಕೋದು ಬಹಳ ತಾಗೋದಿಲ್ಲ. ಆದ್ರೆ ಶಾಪ ಹಾಕೋದಿಲ್ಲ. ನೀವು ಯಾರ್ಯಾರು ಕತ್ತಿಗೆ ಗಿದಿಬಿ ಮಾಡ್ತೀರಿ ನನಗೆ ಗೊತ್ತೈತಿ. ಆ ಆಂಜನೇಯನ ನೋಡ್ಕೊಂತಾನ. ನೀವೇನು ತಪ್ಪು ಮಾಡಿದ್ರೆ ನಾವು ಆಂಜನೇಯ ಸ್ವಾಮಿನ ನಿಮಗೆ ಶಿಕ್ಷೆ ಕೊಡ್ತಾನೆ. ಅಷ್ಟೇ ನೆನಪಿಡ್ರಿ, ಯಾವನೇ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಯಾರು ಅಂತ ತಪ್ಪನ್ನು ಮಾಡಬೇಡ್ರಿ, ಒಳ್ಳೆ ಕೆಲಸ ಮಾಡ್ರಿ. ಇವತ್ತು ಈ ಒಂದು ಗುರು ಬಸವನಗರಕ್ಕೆ ಏನು ಅಭಿವೃದ್ಧಿ ಆಗ್ಬೇಕು, ಏನು ಒಳ್ಳೇದಾಗಬೇಕು, ಏನ್ ಬೇಕು ಅನ್ನೋದನ್ನ ಚಿಂತನೆ ಮಾಡುವಂತ ಯುವಕರಾಗ್ರಿ. ಈ ದೇಶವನ್ನು ಕಟ್ಟುವಂತ ಯುವಕರಾಗಿ ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ರಿ ಅನ್ನೋ ಮಾತನ್ನ ತಮಗೆ ಹೇಳಿ, ಮತ್ತೊಮ್ಮೆ ಆಯೋಜನೆ ಮಾಡಿರುವಂತ ನಮ್ಮ ಎಲ್ಲ ಯುವಕರಿಗೆ, ಎಲ್ಲ ಹಿರಿಯರಿಗೆ ವಂದಿಸಿ ತಮಗೆಲ್ಲರಿಗೂ, ತಾಯಂದರಿಗೆ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಬಹಳ ಸಂತೋಷವಾಗಿ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಬಂದು ಬಹಳ ಒಳ್ಳೆಯ ಕೆಲಸ ಮಾಡಿದಿರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.